ಇದೆ. ಇಂಥ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಏನೇನು ಪ್ಲಾನ್ಸ್ ಇದೆ ಅವ್ರದ್ದು, ಏನೇನು ನಡೀತಾ ಇದೆ, ಯಾಕಂದರೆ ಅಲ್ಲಿ ಇಲ್ಲಿ ಗೊಂದಲ ಅದನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ವಿಜಯೇಂದ್ರ ಅವ್ರು ಏನು ಹೇಳ್ತಾರೆ, ಇವೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ವಿಜಯೇಂದ್ರ ನಮ್ಮ ಜೊತೆಗಿದ್ದಾರೆ. ವಿಜಯೇಂದ್ರ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ನೋಡಿ, ವಿಜಯೇಂದ್ರ ಅಂದ ತಕ್ಷಣ ನನಗೆ ಯಡಿಯೂರಪ್ಪನವ್ರ ಮಗ ಅನ್ನೋದು, ಅದಾದ ನಂತರ ವಿಜಯೇಂದ್ರ ಅವರಿಗೆ ಯಾವ ಹುದ್ದೆಗಳು ಇರಲಿಲ್ಲ. ಈಗ ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರು. ಏನು ಅನಿಸ್ತಾ ಇದೆ? ಹೊಸ ಜವಾಬ್ದಾರಿ, ದೊಡ್ಡ ಭರವಸೆಗಳೊಂದಿಗೆ ನಮ್ಮ ರಾಷ್ಟ್ರೀಯ ನಾಯಕರು ನನ್ನ ಮೇಲೆ ವಿಶ್ವಾಸವನ್ನು ಇಷ್ಟು ಜವಾಬ್ದಾರಿಯನ್ನು ನೀಡಿದ್ದಾರೆ. ಇಂಥ ಜವಾಬ್ದಾರಿಯನ್ನು, ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಭಾಳ ಜವಾಬ್ದಾರಿಯುತವಾಗಿ ಇದನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು ನನ್ನ ಮೇಲೆ ಕರ್ತವ್ಯ ಇದೆ. ಅದನ್ನು ಯಶಸ್ವಿಯಾಗಿ ಮಾಡಿ ತೋರಿಸ್ಬೇಕು ಅಂತಕ್ಕಂಥ ಒಂದು ದಿಟ್ಟ ನಿರ್ಧಾರವನ್ನು ಮಾಡಿ ನಾನಿವತ್ತು ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ. ನನ್ನ ಪ್ರವಾಸದ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕಾರ್ಯಕರ್ತರಲ್ಲೂ ಕೂಡ ಉತ್ಸಾಹ ದ್ವಿಗುಣ ಆಗ್ತಾ ಇದೆ, ಇಮ್ಮಡಿ ಆಗ್ತಾ ಇದೆ. ನನಗೂ ಕೂಡ ಕಾರ್ಯಕರ್ತರ ಉತ್ಸಾಹವನ್ನು ನೋಡಿ ನನಗೂ ಕೂಡ ಒಂದು ಸ್ಫೂರ್ತಿ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಅಧ್ಯಕ್ಷರಾದ ತಕ್ಷಣ ಈ ರೀತಿ ಒಂದು ದೊಡ್ಡ ಅಗ್ನಿ ಪರೀಕ್ಷೆ ಇದೆಯಲ್ಲ ನೋಡಿ. ಈಗ ಕ್ಯಾಪ್ಟನ್ ಆದ ತಕ್ಷಣ ನೀವು ವರ್ಲ್ಡ್ ಕಪ್ ಸೀರೀಸ್ಗೆ ಹೋದಂಗೆ ಅಧ್ಯಕ್ಷರಾದ ತಕ್ಷಣ ಈಗ ನೀವು ಇಳಿದುಬಿಟ್ಟಿರಿ. ಈಗ ಪರ್ಫಾರ್ಮ್ ಮಾಡಲೇಬೇಕು, ತೋರಿಸಲೇಬೇಕು ಅಂಥ ಒಂದು ಸ್ಥಿತಿ. ಹೆಂಗೆ ಅನಿಸ್ತಾ ಇದೆ? ಕ್ಯಾಪ್ಟನ್ ಯಾರು ನಮಗೆ? ನರೇಂದ್ರ ಮೋದಿಜಿಯವರು. ಅಂಥ ಒಬ್ಬ ಯಶಸ್ವಿ ಪ್ರಧಾನಮಂತ್ರಿಗಳು ನಮ್ಮ ಪಕ್ಷದ ಒಂದು ಕ್ಯಾಪ್ಟನ್ ಆಗಿ, ಕೇವಲ ಪಕ್ಷಕ್ಕಷ್ಟೇ ಅಲ್ಲ ದೇಶಕ್ಕೆ ಒಬ್ಬೊಂದು ಕ್ಯಾಪ್ಟನ್ ಆಗಿ ಇವತ್ತು ಮುನ್ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ನಾವು ವಿಶ್ವಾಸದಲ್ಲಿ ಮುನ್ನುಗ್ತಾ ಇದ್ದೇವೆ. ಇದರಲ್ಲಿ ನಮ್ದು ಯಾರ್ದು ಸ್ವಾರ್ಥ ಇಲ್ಲ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಒಂದೇ, ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ನರೇಂದ್ರ ಮೋದಿಜಿಯವರ ಒಂದು ತಪಸ್ಸೇನಿದೆ, 2047ನೇ ಇಸ್ವಿಗೆ ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಕನಸೇನಿದೆ, ಅವರ ತಪಸ್ಸೇನಿದೆ, ಆ ತಪಸ್ಸಿಗೆ, ಅವರ ಕನಸಿಗೆ ಪೂರಕವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಜವಾಬ್ದಾರಿ ಇದೆ. ನಂದು ಕೂಡ ಅದೇ ಜವಾಬ್ದಾರಿ ಇದೆ. ಅಲ್ಲ, ಬಹುಶಃ ಈಗ ನೀವು ಹೇಳಿದಂಥ ಮಾತೇನೆ ಎಲ್ಲ ನಾಯಕರಲ್ಲೂ ಇದ್ದಿದ್ದರೆ ಈ ರೀತಿ ಅಪಸ್ವರದ ಮಾತುಗಳು ಕೇಳಿ ಬರ್ತಿರಲಿಲ್ವೇನೋ ನನಗನ್ನಿಸ್ತಾ ಇದೆ. ಯಾಕಂದರೆ ತಾವು ಹೇಳ್ತಾ ಇದ್ದೀರಿ ನಿಮ್ಮ ಹಾದಿ ಅಷ್ಟು ಸಲೀಸಲ್ಲ, ಅಷ್ಟು ಸುಗಮ ಅಲ್ಲ. ಯಾಕಂದರೆ ನಿಮ್ಮ ಟೀಮಲ್ಲೇ ನಿಮ್ಮನ್ನು ರನ್ಔಟ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ವಿಜೇಂದ್ರ ಅವರೇ. ನೋಡಿ, ಸವಾಲುಗಳನ್ನು ಬಂದಾಗ ಅದನ್ನು ಯಶಸ್ವಿಯಾಗಿ ಎದುರಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಕಾರ್ಯಕರ್ತ, ಒಬ್ಬ ನಾಯಕನ ಜವಾಬ್ದಾರಿ. ನಾನು ಕೂಡ ತಂದೆಯವರೊಂದು ರಾಜಕೀಯ ಜೀವನವನ್ನು ಹತ್ತಿರದಿಂದ ನಾನು ಕೂಡ ನೋಡಿದ್ದೇನೆ. ಅವರು ಯಡಿಯೂರಪ್ಪನವರು ಅನುಭವಿಸಿರ್ತಕ್ಕಂಥ ತೊಂದರೆಗಳು, ರಾಜಕೀಯ ಏಳು ಬೀಳುಗಳು ಯಾವುದೂ ಕೂಡ ನನಗೆ ಹೊಸದಾಗೇನು ಅನ್ನಿಸ್ತಾ ಇಲ್ಲ. ಎಲ್ಲವನ್ನೂ ಕೂಡ ನಾನು ಕೂಡ ಹತ್ತಿರದಿಂದ ನೋಡಿದ್ದೇನೆ. ಈ ಸವಾಲಿನ ನಡುವೆನೇ ಪಕ್ಷದ ವರಿಷ್ಠರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನುಗ್ಗಿ ಕೆಲಸ ಮಾಡಿ ಇವತ್ತು ನಾವು ಎಲ್ಲ 28 ಕ್ಷೇತ್ರಗಳಲ್ಲಿ ಗೆಲ್ಲಬೇಕಾಗಿರ್ತಕ್ಕಂಥದ್ದು, ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯ. ಒಂದು ಹೇಳ್ತೇನೆ ರಂಗನಾಥ್ಜಿ, ನಮ್ಮದೊಂದು ರಾಷ್ಟ್ರೀಯ ಪಕ್ಷ. ಇಡೀ ದೇಶದಲ್ಲಿ, ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂಥ ಸಂದರ್ಭದಲ್ಲಿ ರಾಜ್ಯದಲ್ಲೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷದ ಪರವಾಗಿ ಒಲವಿದ್ದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಮಧ್ಯೆ ಆಕಾಂಕ್ಷಿಗಳ ಮಧ್ಯೆ ಪೈಪೋಟಿ ಇವೆಲ್ಲವೂ ಕೂಡ ಸಹಜ. ಇಂಥ ಸಂದರ್ಭದಲ್ಲಿ ಅಸಮಾಧಾನ ಕೂಡ ಇರ್ತಕ್ಕಂಥದ್ದು ಅಷ್ಟೇ ಸಹಜ. ಕಾಂಗ್ರೆಸ್ಸಲ್ಲಿ ಯಾಕೆ ಅಸಮಾಧಾನ ಇಲ್ಲ? ಅಲ್ಲ, ಅಭ್ಯರ್ಥಿಗಳೇ ಇಲ್ಲ. ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ 15ಕ್ಕೂ ಹೆಚ್ಚು ಮಂತ್ರಿಗಳನ್ನು ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳು ಮಾಡ್ತೀವಿ ಅಂತಾರೆ. ಒಬ್ಬ ಮಂತ್ರಿ ಬರಲಿಲ್ಲ ಅವ್ರಿಗೆ. ಒಬ್ಬ ಮಂತ್ರಿ ಎದುಗಾರಿಕೆ ತೋರಿಸಲಿಲ್ಲ. ಒಬ್ಬ ಮಂತ್ರಿ ಧೈರ್ಯವಾಗಿ ಬಂದು ನಾನು BJP ಅಭ್ಯರ್ಥಿನ ಎದುರಿಸ್ತೇನೆ ಅಂತಕ್ಕಂಥ ತಾಕತ್ತು ಯಾರೂ ಕೂಡ ತೋರಿಸಲಿಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ, ಸೋಲ್ತೀವಿ ಅಂತಕ್ಕಂಥದ್ದು ಅವ್ರಿಗೆ ಆಗಲೇ ಗೊತ್ತಾಗಿದೆ. BJPಲಿ ಸಹಜವಾಗಿಯೇ ಗೆಲ್ತಕ್ಕಂಥ ಪಕ್ಷ, ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ಇದ್ದೇ ಇರ್ತದೆ. ಅದು ಎಲ್ಲವನ್ನೂ ಕೂಡ ಮೀರಿ ಎಲ್ಲ ಸಮಾಧಾನ ಪಡಿಸಿ ಎಲ್ಲವನ್ನೂ ಕೂಡ ಎಲ್ಲರನ್ನೂ ಕೂಡ ಜೊತೆಗೂಡಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಇದೆ. ಅದು ದೊಡ್ಡ ಮಟ್ಟದಲ್ಲಿ ನಾನು ಯಶಸ್ವಿನೂ ಕೂಡ ಆಗಿದ್ದೇನೆ. ಇನ್ನೂ ಕೂಡ ಸಣ್ಣ ಪುಟ್ಟ ಸರಿಪಡಿಸ್ತಕ್ಕಂಥದ್ದು ಬರೋದ್ರಿಂದ ಸರಿಪಡಿಸ್ತೀನಿ.